ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಪ್ರಸ್ತುತ ವಿಡಿಯೋದಲ್ಲಿ ನಾವು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಸರಣಿ 29ರ ಮೂಲಕ ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತ ಅನೇಕ ಹೇಳಿಕೆಗಳನ್ನ ಕೊಡಲಾಗಿದೆ. ಆದ್ರೆ ಆ ಹೇಳಿಕೆಗಳಲ್ಲಿ ಕೆಲವು ತಪ್ಪುಗಳಿದಾವೆ. ಆ ತಪ್ಪುಗಳನ್ನ ಗುರುತಿಸಿ ತಿದ್ದಿ ಬರೆಯಬೇಕು ನೀವು. ಓಕೆ, ಮೊದಲನೇ ಹೇಳಿಕೆ, ಭಾರತ ಚುನಾವಣಾ ಆಯೋಗದ ಕೆಲಸ ಏನಂದ್ರೆ ಮತದಾರರ ಪಟ್ಟಿ ತಯಾರಿ, ಚುನಾವಣೆ ನಡೆಸುವುದು, ಚುನಾವಣಾ ನೀತಿ ಸಂಹಿತೆಯ ಜಾರಿ, ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವುದು. ಎರಡನೇ ಹೇಳಿಕೆ, ಭಾರತ ಚುನಾವಣಾ ಆಯುಕ್ತರನ್ನು ಸಂವಿಧಾನ ಬಾಹಿರವಾಗಿ ವಜಾಗೊಳಿಸಲು ಸಾಧ್ಯವಿಲ್ಲ. ಭಾರತದ ಚುನಾವಣಾ ಆಯುಕ್ತರನ್ನು ಸಂವಿಧಾನ ಬಾಹಿರವಾಗಿ ವಜಾಗೊಳಿಸಲು ಸಾಧ್ಯವಿಲ್ಲ. ಮುಂದಿನ ಹೇಳಿಕೆ, ಚುನಾವಣೆ ನಡೆಸಲು ಆಯೋಗಕ್ಕೆ ತನ್ನದೇ ಆದಂತಹ ಸಿಬ್ಬಂದಿ ಇದೆ. ಮುಂದಿನ ಹೇಳಿಕೆ, ಆಯುಕ್ತರನ್ನು ಅಂದ್ರೆ ಭಾರತದ ಚುನಾವಣಾ ಆಯುಕ್ತರನ್ನು ಲೋಕಸಭೆ ವಜಾಗೊಳಿಸಬಹುದು. ಮುಂದಿನ ಹೇಳಿಕೆ, ವಿಧಾನಸಭಾ ಚುನಾವಣಾ ಸಮಯದಲ್ಲಿ ರಿಗ್ಗಿಂಗ್ ನಡೆದ ಮತಗಟ್ಟೆಯಲ್ಲಿ ಮರು ಚುನಾವಣೆ ನಡೆಸುವ ಅಧಿಕಾರ ವಿಧಾನಸಭೆಗೆ ಇದೆ. ಮುಂದಿನ ಹೇಳಿಕೆ, ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ರಾಜ್ಯಪಾಲರ ಚುನಾವಣೆಯ ಜವಾಬ್ದಾರಿ ಭಾರತದ ಚುನಾವಣಾ ಆಯೋಗದ್ದು. ಮುಂದಿನ ಹೇಳಿಕೆ, ದೇಶದ ಎಲ್ಲ ಚುನಾವಣೆಗಳ ಹೊಣೆ ಭಾರತದ ಚುನಾವಣಾ ಆಯೋಗದ್ದು. ಮುಂದಿನ ಹೇಳಿಕೆ, ಆಯುಕ್ತರು ತಪ್ಪು ಮಾಡಿದರೆ ಅವರನ್ನು ಶಿಕ್ಷಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಮುಂದಿನ ಪ್ರಶ್ನೆ, ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲೂ ವಿಧಾನ ಪರಿಷತ್ನ ಚುನಾವಣೆಗಳನ್ನು ಭಾರತದ ಚುನಾವಣಾ ಆಯೋಗ ನಡೆಸುತ್ತದೆ. ಮುಂದಿನ ಹೇಳಿಕೆ, ಯಾರು ಬೇಕಾದರೂ ಚುನಾವಣಾ ಆಯುಕ್ತರಾಗಬಹುದು. ಇಷ್ಟು 10 ಹೇಳಿಕೆಗಳಿಗೂ ಕೂಡ ಸರಿ ಇದ್ರೆ ಸರಿ ಅಂತ, ತಪ್ಪಿದ್ರೆ ಇಲ್ಲಿ ಆ ತಪ್ಪನ್ನ ತಿದ್ದಿ ಬರೆಯಲಾಗಿದೆ. ಸೊ ನೀವು ಕೂಡ ಆ ವಿಷಯಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.